ಗ್ಯಾರಂಟಿ ಅನುಷ್ಠಾನ ಸಮಿತಿ ಕಾಂಗ್ರೆಸ್ ಬಿಜೆಪಿ ನಡುವಿನ ದೊಡ್ಡ ವಾಗ್ಯುದ್ಧಕ್ಕೆ ವೇದಿಕೆ ಮಾಡಿಕೊಟ್ಟಿದೆ. ಸಮಿತಿಯನ್ನ ರದ್ದು ಮಾಡಬೇಕು ಅಂತ ಬಿಜೆಪಿ ಇವತ್ತು ಬೃಹತ್ ಪ್ರತಿಭಟನೆ ನಡೆಸಿದೆ. ಅಷ್ಟೇ ಅಲ್ಲ, ಕಾರ್ಯಕರ್ತರಿಗೆ ಹಣ ಕೊಡೋದಕ್ಕೆ ಇವರಿಗೆ ಯಾವ ಅಧಿಕಾರ ಇದೆ ಅಂತ ಗರಂ ಆಗಿದ್ದಾರೆ. ಕಾಂಗ್ರೆಸ್ ನಾಯಕರುಗಳು ಕೂಡ ಸಮಿತಿ ರಚನೆಯ ಸಮರ್ಥನೆಯ ಬಾಣವನ್ನ ಹೂಡಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೀಡಿರುವ ಸಿದ್ದರಾಮಯ್ಯ ಸರ್ಕಾರಕ್ಕೆ ತೆರಿಗೆ ಹಣವನ್ನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಂಚುವ ಸರ್ಕಾರಕ್ಕೆ ರಾಜ್ಯ ಸರ್ಕಾರದ ವಿರುದ್ಧ ದೋಸ್ತಿ ನಾಯಕರು ಇಂದು ರಣಕಹಳೆ ಮೊಳಗಿಸಿದ್ರು. ಗ್ಯಾರಂಟಿ ಅನುಷ್ಠಾನ ಸಮಿತಿ ರಚನೆ ವಿರುದ್ಧ ಉರಿದು ಬಿದ್ದ ಬಿಜೆಪಿ ಹಾಗೂ ಜೆಡಿಎಸ್ ಇಂದು ವಿಧಾನಸೌಧದಲ್ಲಿ ದೊಡ್ಡ ಮಟ್ಟದಲ್ಲಿ ಧರಣಿ ಮಾಡಿದ್ರು. ಒಂದು ಕಡೆ ಸದನದ ಒಳಗೆ ಮಾತಿನ ಸಮರ ಶುರುವಾಗಿದ್ರೆ, ಮತ್ತೊಂದು ಕಡೆ ಕೆಂಗಲ್ ಗೇಟ್ ಬಳಿ ದೋಸ್ತಿ ನಾಯಕರು ಸರ್ಕಾರದ ವಿರುದ್ಧ ಪ್ಲಕಾರ್ಡ್ ಹಿಡಿದು ರಾಜ್ಯದ ಹಣ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಂಚುವ ಸರ್ಕಾರಕ್ಕೆ ಧಿಕ್ಕಾರ ಅಂತ ಘೋಷಣೆ ಕೂಗಿದ್ರು. ತೆರಿಗೆ ಹಣವನ್ನು ದುರುಪಯೋಗ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ರಾಜ್ಯದ ಜನರ ತೆರಿಗೆಯನ್ನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಂಬಳ ನೀಡುತ್ತಿರುವ ಸರ್ಕಾರಕ್ಕೆ ಧರಣಿಯಲ್ಲೇ ಸರ್ಕಾರದ ವಿರುದ್ಧ ಗುಡುಗಿದ ವಿಪಕ್ಷ ನಾಯಕ ಆರ್ ಅಶೋಕ್, ಇದು ಕಾಂಗ್ರೆಸ್ ಅವರ ಅಪ್ಪನ ಮನೆ ದುಡ್ಡಲ್ಲ, ಅವರು ಭಿಕ್ಷೆ ಬೇಡ್ಲಿ ಅಂತ ಗರಂ ಆದ್ರು. ಕಾಂಗ್ರೆಸ್ ಅವರ ಅಪ್ಪನ ಮನೆ ದುಡ್ಡಲ್ಲ ಇದು. ಅವ್ರಿಗೇನ ಯೋಗ್ಯತೆ ಇದ್ರೆ ಹೋಗಿ ಎಲ್ಲನ ಭಿಕ್ಷೆ ಬೇಡ್ಲಿ, ಆದಿಯ ಬೀದಿಗಳಲ್ಲಿ ನಿಂತ್ಕೊಂಡು ಭಿಕ್ಷೆ ಬೇಡ್ಲಿ. ಡೆಲ್ಲಿಯಲ್ಲಿ ಹೋಗಿ ಸೋನಿಯಾ ಗಾಂಧಿ ಮನೆ ಮುಂದೆ ಭಿಕ್ಷೆ ಬೇಡ್ಲಿ, ರಾಹುಲ್ ಗಾಂಧಿ ಮನೆ ಮುಂದೆ ಹೋಗಿ ಭಿಕ್ಷೆ ಬೇಡ್ಲಿ. ಇಷ್ಟೆಲ್ಲ ಹೈಡ್ರಾಮಾಗಳ ನಡುವೆ ವಿಧಾನಸೌಧದಿಂದ ರಾಜಭವನದವರೆಗೆ ಪಾದಯಾತ್ರೆ ಮಾಡಿದ ದೋಸ್ತಿ ನಾಯಕರು ಸರ್ಕಾರದ ವಿರುದ್ಧ ರಾಜ್ಯಪಾಲರಿಗೆ ದೂರು ನೀಡಿದ್ರು. 60% ಕಮಿಷನ್ನಲ್ಲಿ ನೀವು ದುಡ್ಡು ಕೊಡಿ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಅಶೋಕ್ ಕೆಂಡ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಣ ನೀಡುವ ವಿಚಾರಕ್ಕೆ ಸಮರ್ಥನೆ ಮಾಡಿಕೊಂಡ ಡಿಕೆ ಏನೋ 25ರಿಂದ 30 ಸಾವಿರ ಕೊಡಬಹುದು ಅಂದಿದ್ರು. ಇದಕ್ಕೆ ಅಶೋಕ್ ಗರಂ ಆಗಿಯೇ ತಿರುಗೇಟು ಕೊಟ್ಟಿದ್ದಾರೆ. ಕಾರ್ಯಕರ್ತರಿಗೆ ಏನೋ ಒಂದು ಗೌರವಧನ ಅಂತ ಹೇಳಿ ಒಂದು 25 ಸಾವಿರ 30 ಸಾವಿರ ಕೊಡಬಹುದು, ಮೀಟಿಂಗ್ ಅಲ್ಲಿ 1 ಸಾವಿರ ಕೊಡಬಹುದು, ಅಷ್ಟು ಬಿಟ್ಟು ಏನಿಲ್ಲ. ಶಾಸಕರಿಗೆ ಏನು ಹಕ್ಕಿರ್ತದೆ, ಕೆಡಿಪಿ ಇದ್ದಾರೆ, ಎಲ್ಲದಕ್ಕೂ ಚೇರ್ಮನ್ ಇದ್ದಾರೆ. ಇದು ಹೊಸದಾಗಿ ನಾವು ಸೃಷ್ಟಿ ಮಾಡಿದಂಥದ್ದು, ಅನುಷ್ಠಾನವನ್ನ ತರಬೇಕು ಅನ್ನೋ ದೃಷ್ಟಿಯಿಂದ ನಾವು ಇದನ್ನ ಮಾಡಿದ್ದು. ಅದಕ್ಕೆ ದಯವಿಟ್ಟು ಎಲ್ಲ ಸಹಕಾರ ಕೊಡಬೇಕು. ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ದಾರೆ, ಏನ್ರಿ ಅವ್ರು ನಮ್ಮನ್ನು ಗೆಲ್ಸಿದ್ದಾರೆ, ಗೆಲ್ಸಿರೋರಿಗೆ ನಾವು ಋಣ ತೀರ್ಸ್ಬೇಕಲ್ಲ ಅಂತ. ಅಪ್ಪ, ನೀನ್ ಋಣ ತೀರ್ಸ್ಬೇಕಾದ್ರೆ ಈಗ 60% ಕಮಿಷನ್ ಹೊಡಿತಾ ಇದೆಯಲ್ಲ. ಈ ಕಾಂಟ್ರಾಕ್ಟರ್ಗಳು ಹೇಳಿದಾರಲ್ಲ, ಕಾಂಟ್ರಾಕ್ಟರ್ಗಳು ಏನ್ ಹೇಳಿದ್ದಾರೆ, ಮುಖ್ಯಮಂತ್ರಿನ ಬೇಳಿ ಬಿಜೆಪಿನೇ ಬಿಟ್ಟಿತ್ತು, ನೀವು ಬಂದ್ಮೇಲೆ 60% ಕಮಿಷನ್. ಈ ಎಲ್ಲ ಇಲಾಖೆ. ಬ್ಯೂರೋ ರಿಪೋರ್ಟ್, TV9.